Hello friends, myself Saita Patil, Assistant Professor Government Degree College, Kamlapur. Welcome to the today's session. In my today's class, we shall discuss the final accounts with adjustments. Okay. Already we have discussed in my previous class how the trading account is prepared, how the manufacturing account is prepared, and how the balance sheet is prepared. We have discussed in my previous class. Today we shall see what is the meaning of adjustments and what are the various adjustments we have to record. ವಿದ್ಯಾರ್ಥಿಗಳೇ ನನ್ನ ಹಿಂದಿನ ಕ್ಲಾಸಿನಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು, ಅದನ್ನ ಹೇಗೆ ನಾವು P&L ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋಬೇಕು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. Now let us see what is the meaning of adjustment. We prepare final accounts based on information provided by the trial balance. Sometimes there is additional information that is given along with the trial balance for which no entries have been passed. ಸರಿ, ಅರ್ಥ ಇಲ್ರಿ? ನಾವು ಯಾವಾಗಲೂ ಫೈನಲ್ ಅಕೌಂಟ್ಸ್ ಹೆಂಗೆ ಮಾಡ್ತೇವೆ? ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಗಿವನ್ ಇನ್ ದ ಟ್ರಯಲ್ ಬ್ಯಾಲೆನ್ಸ್. ನಮ್ಗೆ ಒಂದು ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಆ ಇನ್ಫಾರ್ಮೇಶನ್ ಮೇಲೆ ನಾವು ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಓಕೆ, ಅದೇ ತರ ಏನ್ ಹೇಳ್ತಾನೆ, ಆ ಟ್ರಯಲ್ ಬ್ಯಾಲೆನ್ಸ್ ಕೆಳಗಡೆ ದೇ ಹಾವ್ ಗಿವನ್ ಸಮ್ ಅಡಿಷನಲ್ ಇನ್ಫಾರ್ಮೇಶನ್. ಹೌದಾ? ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನು, ಔಟ್ ಸ್ಟ್ಯಾಂಡಿಂಗ್ ರೆಂಟ್, ಪ್ರೀಪೇಡ್ ಅಂತ ಆ ಟ್ರಯಲ್ ಬ್ಯಾಲೆನ್ಸ್ ಕೆಳಗಡೆ ಏನ್ ಕೊಟ್ಟಿರ್ತಾರೋ ಅವರಲ್ಲಿ ದೇ ಹಾವ್ ಗಿವನ್ ಸಮ್ ಅಡ್ಜಸ್ಟ್ಮೆಂಟ್ಸ್. ಓಕೆ, we need to consider the effect of such adjustments when we are preparing our final accounts based on the double entry system. Definitely, double entry system alli now if you are following the double entry system, compulsory we have to consider both the effect debit and the credit effect, and we have to consider the adjustments anta illi ಹೇಳ್ತಾರೆ. Okay, every adjustment outside of the trial balance has at least two effects. ಅಂದ್ರೆ ಅರ್ಥ ಏನ್ರಿ, ಆ ಅಡ್ಜಸ್ಟ್ಮೆಂಟ್ ಏನಿದೆ ಎರಡು ಇಫೆಕ್ಟ್ ಇದೆ ಅಂದ್ರೆ ನಾವು ಎರಡರಲ್ಲಿ ಅದನ್ನ ಕಂಪಲ್ಸರಿ ಆಗಿ ನಾವು ರೆಕಾರ್ಡ್ ಮಾಡ್ಬೇಕಂತ ಇಲ್ಲಿ ಹೇಳ್ತದೆ. ಓಕೆ, ಇಫ್ ಆಲ್ ದ ಇಫೆಕ್ಟ್ಸ್ ನೆಸೆಸರಿ ಫಾರ್ ಅಡ್ಜಸ್ಟ್ಮೆಂಟ್ಸ್ ಆರ್ ನಾಟ್ ಗಿವನ್ ದೆನ್ ದ ಫೈನಲ್ ಅಕೌಂಟ್ ವಿಲ್ ನಾಟ್ ಟ್ಯಾಲಿ. ಅಂದ್ರೆ ಏನು ಅರ್ಥ, ಇಲ್ಲಿ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ಸ್ ಅನ್ನ ನಾವು ಎರಡು ಕಡೆ ತಗೊಳ್ಳಿಲ್ಲ, ಒಂದ್ ಕಡೆ ಬಿಟ್ಟಿವಂದ್ರೆ ಅಲ್ಲಿ ನಮ್ದಲ್ಲಿ ಏನಾಗಲ್ಲ, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ ಅಂತ ಹೇಳಿ ಅರ್ಥ. ಆಲ್ಸೋ ಸಮ್ ಅಡ್ಜಸ್ಟ್ಮೆಂಟ್ಸ್ ಆರ್ ಹಿಡನ್ ಆರ್ ಆರ್ ಸೇಲೆಂಟ್ ಸಚ್ ಎಸ್ ವೇಜಸ್ ಆರ್ 12% ಬ್ಯಾಂಕ್ ಲೋನ್. ಅಂದ್ರೆ ಕೆಲವೊಂದು ಏನ್ ಹೇಳ್ತಾರೆ ಅಂತಂದ್ರೆ ದೇ ಸೈಲೆಂಟ್, ಅಂದ್ರೆ ದೇ ನಾಟ್ ಗಿವನ್ ಎಕ್ಸಾಕ್ಟ್ಲಿ ಅಂತ ಹೇಳ್ತಾರೆ. ಅಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಲ್ಲಿ ಕೆಲವೊಂದು ಜಸ್ಟ್ ವಿ ದೇ ಗಿವನ್ ದಿ ಪರ್ಸೆಂಟೇಜ್ ಅಂತವನ್ನ ಆಲ್ಸೋ ವಿ ಹ್ಯಾವ್ ಟು ಕನ್ಸಿಡರ್ ಅಂತೇಳಿ ಹೇಳಲಾಗ್ತದೆ. ಓಕೆ, in such cases it is important that effect for these are also given when preparing the final accounts. ಅಂದ್ರೆ ನಾವು ಫೈನಲ್ ಅಕೌಂಟ್ಸ್ ಮಾಡಬೇಕು ಅಂತಂದ್ರೆ ಈಚ್ ಅಂಡ್ ಎವ್ರಿ ಅಡ್ಜಸ್ಟ್ಮೆಂಟ್ ವಿ ಹ್ಯಾವ್ ಟು ಕನ್ಸಿಡರ್. ಓಕೆ, ಅಂದ್ರೆ ಫೈನಲ್ ಅಕೌಂಟ್ಸ್ ಏನಿದೆ ಯು ಅಡ್ಜಸ್ಟ್ ಫಸ್ಟ್ ಅಡ್ಜಸ್ಟ್ಮೆಂಟ್ಸ್ ಅಂದ್ರೆ ಏನಿದೆ ವಿಚ್ ಆರ್ ಗಿವನ್ ಬಿಲೋ ದ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಕೆಳಗೆ ಕೊಟ್ಟಿರೋ ನಾವು ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. ಎವ್ರಿ ಅಡ್ಜಸ್ಟ್ಮೆಂಟ್ ಹ್ಯಾಸ್ ಎನ್ ಟು ಇಫೆಕ್ಟ್. ಅಂದ್ರೆ ಎಲ್ಲ ಎವ್ರಿ ಅಡ್ಜಸ್ಟ್ಮೆಂಟ್ ಅನ್ನ ನಾವು ಎರಡು ಕಡೆ ತಗೋಬೇಕಾಗ್ತದೆ. ಹೆಂಗೆ, ಒನ್ ಟ್ರೇಡಿಂಗ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಥವಾ P&L ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ವಿ ಹ್ಯಾವ್ ಟು ಕನ್ಸಿಡರ್ ವಿತ್ ದ ಗಿವನ್ ಯಾವ ಅಕೌಂಟ್ ಏನನ್ನ ಹೇಗೆ ಕೊಟ್ಟಿದ್ದಾರೆ ಅದ್ರ ಬೇಸ್ ಮೇಲೆ ನಾವು ಒಂದ್ ಅಡ್ಜಸ್ಟ್ಮೆಂಟ್ ಅನ್ನ ನಾವು ಟ್ರೇಡಿಂಗ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅಥವಾ P&L ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಎರಡರಲ್ಲಿ ನಾವು ಕಂಪಲ್ಸರಿಯಾಗಿ ತಗೋಬೇಕು. ಇದಕ್ಕೆ ನಾವು ಏನಂತ ಹೇಳ್ತೇವೆ, ಅಡ್ಜಸ್ಟ್ಮೆಂಟ್ಸ್ ಅನ್ನ ಅಂತ ಹೇಳಿ ನಾವು ಕರಿತೀವಿ. ಲೆಟ್ ಅಸ್ ಸಿ ವಾಟ್ ಆರ್ ದ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್. ಲೆಟ್ ಅಸ್ ನಾವು ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ ಗಳು ಏನಿವೆ ಅನ್ನೋದನ್ನ ನಾನು ಒನ್ ಬೈ ಒನ್ ಇಲ್ಲಿ ತಿಳ್ಕೊಂಡು. ಓಕೆ, now let us discuss the various adjustments with check. Number one, that is closing stock. ನಿಮ್ಗೆ ಗೊತ್ತಿದೆ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಕೊಟ್ಟಿರ್ತಾರೆ, ಟ್ರಯಲ್ ಬ್ಯಾಲೆನ್ಸ್ ಕೆಳಗೆ ಕೊಟ್ಟಿರ್ತಾರೆ. ಹೌದಾ? ಅದನ್ನ ನಾವು ಹೆಂಗ್ ತಗೋತೀವಿ ಇಲ್ಲಿ, where an opening and closing stock adjusted to a purchase account and the value of closing stock are given in trial balance. ಹೇಳಿದ್ರೆ closing stock will be shown as adjusted purchase account on the debit side. ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ 2 ಪರ್ಚೇಸಸ್ ಅಂತ ತಗೋತೀರಿ, ಅದೇ ತರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಇದನ್ನ ಎಲ್ಲಿ ತಗೋಬೇಕು, ಅಸೆಟ್ ಸೈಡ್ ಅಲ್ಲಿ ನಾವು ಇದನ್ನ ತಗೋಬೇಕು. ಅರ್ಥ ಮಾಡ್ಕೊಳ್ಳಿ. ಕ್ಲೋಸಿಂಗ್ ಸ್ಟಾಕ್ ವಿ ಹ್ಯಾವ್ ಟು ಏನ್ ಮಾಡ್ತೇವೆ, ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ 2 ಪರ್ಚೇಸಸ್ ಅಂತ ತಗೋತೇವೆ, ಅದೇ ರೀತಿ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ನಾವು ಅಸೆಟ್ ಸೈಡ್ ಅಲ್ಲಿ ನಾವು ಕ್ಲೋಸಿಂಗ್ ಅಕೌಂಟ್ ಅನ್ನ ಕ್ಲೋಸಿಂಗ್ ಸ್ಟಾಕ್ ಅನ್ನ ನಾವಿಲ್ಲಿ ತಗೋಬೇಕು. ಓಕೆ, ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಅಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್. ವೆರಿ ಇಂಪಾರ್ಟೆಂಟ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿ, ವಿಚ್ ಆರ್ ಡ್ಯೂ ಆರ್ ನಾಟ್ ಪೇಡ್ ಕಾಲ್ಡ್ ಆಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಅಂದ್ರೆ ನಮ್ಗೆ ಯಾವ ಎಕ್ಸ್ಪೆನ್ಸಸ್ ಡ್ಯೂ ಇದೆ ಅಥವಾ ಯಾವನ್ನ ನಾವು ಇನ್ನು ಕೊಟ್ಟಿಲ್ಲ ಅದಕ್ಕೆ ಏನಂತ ಕರಿತೇವೆ ಇಲ್ಲಿ, ಔಟ್ಸ್ಟ್ಯಾಂಡಿಂಗ್ ಅಂತ ನಾವು ಇಲ್ಲಿ ಹೇಳ್ತೇವೆ. ಓಕೆ, ಇಲ್ಲಿ ಏನ್ ಹೇಳ್ತದೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ವಿಲ್ ಬಿ ಆಡೆಡ್ ಇನ್ ಟ್ರೇಡಿಂಗ್ ಆರ್ P&L ಅಕೌಂಟ್ ಇನ್ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಅಕೌಂಟ್ and will appear in the liability side of the balance sheet under the current liabilities. Okay, ಅಂದ್ರೆ ಇಲ್ಲಿ ಅರ್ಥ ಏನ್ರಿ, ಫಾರ್ ಎಕ್ಸಾಂಪಲ್
ಔಟ್ಸ್ಟ್ಯಾಂಡಿಂಗ್ ವೇಜಸ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್. ಓಕೆ, ಹಿಂಗ್ ಕೊಟ್ಟಿದ್ದಂದ್ರೆ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅನ್ನ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಟು ವೇಜಸ್ ಕೆಳಗಡೆ ಆಡ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ತಗೋತೇವೆ. ಅದೇ ತರ ದ ಗಿವನ್ ರೆಂಟ್ ಆರ್ ಸ್ಯಾಲರಿ ಅದನ್ನ ಹೆಂಗ್ ತಗೋಬೇಕು ಅಂದ್ರೆ ಟು ರೆಂಟ್ ಇನ್ನರ್ ಕಾಲಮ್ ಆಡ್ ಔಟ್ಸ್ಟ್ಯಾಂಡಿಂಗ್ ರೆಂಟ್, ಟು ಸ್ಯಾಲರಿ ಇನ್ನರ್ ಕಾಲಮ್ ಆಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ನಾವಿಲ್ಲಿ P&L ಅಕೌಂಟ್ ಅಲ್ಲಿ ತಗೋತೇವೆ. ಹೌದಾ, ಇದೇ ತರ ಇದನ್ನ ನಾವು ಎಲ್ಲಿ ತೋರಿಸಬೇಕು, ನೆಕ್ಸ್ಟ್ ಇನ್ನೊಂದು ಇಫೆಕ್ಟ್ ಎಲ್ಲಿ ಕೊಡ್ಬೇಕು ನಾವು, ಇದು ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಕರೆಂಟ್ ಲಯಬಿಲಿಟಿ ನಾವು ಇದನ್ನ ಕಂಪಲ್ಸರಿ ಆಗಿ ತಗೋ. ಓಕೆ, ಅದೇ ತರ ಪ್ರೀಪೇಡ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಪೇಡ್ ಇನ್ ಅಡ್ವಾನ್ಸ್ ಆರ್ ಕಾಲ್ಡ್ ಆಸ್ ಅ ಪ್ರೀಪೇಡ್ ಎಕ್ಸ್ಪೆನ್ಸಸ್. ಅಂದ್ರೆ ಯಾವ ಎಕ್ಸ್ಪೆನ್ಸಸ್ ನಾವು ಮುಂಚಿತವಾಗಿ ಕೊಟ್ಟಿರ್ತೇವೆ ಅದಕ್ಕೆ ನಾವು ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂತ ನಾವಿಲ್ಲಿ ಹೇಳ್ತೇವೆ. ಇದನ್ನ ಹೇಗೆ ತಗೋಬೇಕು ಅಂತಂದ್ರೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ ದ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಅಪಿಯರ್ ಇನ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ವಿಲ್ ಬಿ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಕರೆಂಟ್ ಅಸೆಟ್ಸ್. ಓಕೆ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅನ್ನ ನಾವು ಆಡ್ ಮಾಡ್ತೇವೆ, ಪ್ರೀಪೇಡ್ ಅನ್ನ ನಾವು ಏನ್ ಮಾಡ್ಬೇಕು, ಆ ಎಕ್ಸ್ಪೆನ್ಸಸ್ ಹೆಡ್ ಅಲ್ಲಿಂದ ನಾವು ಲೆಸ್ ಮಾಡಬೇಕು. ಇದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ ತೋರಿಸ್ಬೇಕು. ದಿಸ್ ಇಸ್ ವೈಸ್ ವರ್ಸ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅದನ್ನ ನಾವು ಇದು ವೈಸ್ ವರ್ಸ ತಗೋತೀವಿ. ಓಕೆ, ನೆಕ್ಸ್ಟ್ ಅಕ್ರೂಡ್ ಇನ್ಕಮ್ ಅಂಡ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಅಂದ್ರೆ ಇಲ್ಲಿ ಅಕ್ರೂಡ್ ಇನ್ಕಮ್ ಅಂದ್ರೆ the income which is earned during the year but not yet received at the end of the financial year is called the accrued income. ಅಂದ್ರೆ ಇದನ್ನ ನಾವು earn ಮಾಡಿರ್ತೇವೆ but did not receive, ಇದಕ್ಕೆ ನಾವು accrued income ಅಂತ ಹೇಳ್ತೇವೆ. ಇದನ್ನ accrued income will be added to a particular income under the P&L account and will be shown in the balance sheet current assets. Definitely ಇದನ್ನ ನಾವು P&L account ಅಲ್ಲಿ ಇನ್ಕಮ್ ಅಲ್ಲಿ ನಾವು ಆಡ್ ಮಾಡ್ತೇವೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಇದನ್ನು ತಗೋತೀವಿ. ಅದೇ ತರ income received in advance, income received in advance but not earned like a advance rent etc. Okay, an income to be reduced by the amount of advance income in P&L account. ಈ P&L account ಅಲ್ಲಿ ನಾವು ಲೆಸ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ನಾವು ತಗೋಬೇಕು. Okay, then interest on capital and interest on drawings. Where an interest paid on the capital introduced by the proprietor or partner of the firm. ನಿಮ್ಗೆ ಗೊತ್ತಿದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಂದ್ರೆ ಅಂದ್ರೆ ದಿಸ್ ಇಸ್ ವಾಟ್ when an interest paid on the capital, ಕ್ಯಾಪಿಟಲ್ ಮೇಲೆ ನಾವು ಇಂಟ್ರೆಸ್ಟ್ ನ ಕೊಡ್ತೇವೆ, ಅದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ನಾವಿಲ್ಲಿ ಹೇಳ್ತೇವೆ. ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೆಂಗಂದ್ರೆ ಡೆಬಿಟ್ ಸೈಡ್ ಆಫ್ ದ P&L ಅಕೌಂಟ್ ಇದೆ, ನಾವು P&L ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ತಗೋತೇವೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ಗೆ ನಾವು ಇದನ್ನ ಆಡ್ ಮಾಡ್ತೇವೆ. ಓಕೆ, ಅದೇ ತರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಂಟ್ರೆಸ್ಟ್ ಪೇಡ್ ಆನ್ ದ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಬೈ ದ ಪ್ರೊಪರೈಟರ್ ಆರ್ ಅ ಪಾರ್ಟ್ನರ್ ಆಫ್ ದ ಫರ್ಮ್. ಹೌದಾ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತಂದ್ರೆ ಅಂದ್ರೆ ಇಂಟ್ರೆಸ್ಟ್ ಪೇಡ್ ಆನ್ ದ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಬೈ ದ ಪ್ರೊಪರೈಟರ್. ಅದನ್ನ ಹೆಂಗ್ ತಗೋತೇವೆ ಅಂದ್ರೆ ಕ್ರೆಡಿಟ್ ಸೈಡ್ ಆಫ್ ದ P&L ಅಕೌಂಟ್, P&L ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ತಗೋತೇವೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ನಾವು ಇದನ್ನ ಏನ್ ಮಾಡಬೇಕು, ಲೆಸ್ ಮಾಡಬೇಕು. ಓಕೆ, ದೆನ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಇದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ P&L ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ನಾವು ಇದನ್ನ ತಗೋತೇವೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ ದ ಡೆಟಾರ್ಸ್ ಅಲ್ಲಿ ಇದನ್ನ ನಾವು ಡಿಡಕ್ಟ್ ಮಾಡಬೇಕು. ಇದೇ ತರ ಪ್ರೊವಿಷನ್ ಫಾರ್ ಡಿಸ್ಕೌಂಟ್ ಆನ್ ಡೆಟಾರ್ಸ್ ನೆಕ್ಸ್ಟ್ ವಿಲ್ ಬಿ ದೇ, ಇದನ್ನ ಡೆಬಿಟ್ ಸೈಡ್ ಆಫ್ P&L ಅಂತ ತಗೋಬೇಕು. ಅದೇ ತರ ಇದನ್ನು ನಾವು ಡೆಟಾರ್ಸ್ ಅಲ್ಲಿಂದ ನಾವು ಇದನ್ನ ಲೆಸ್ ಮಾಡಬೇಕು. ದೆನ್ ಬ್ಯಾಡ್ ಡೆಟ್ಸ್ ಅಂದ್ರೆ ಏನ್ರಿ, ದ ಡೆಟ್ಸ್ ವಿಚ್ ಕೆನಾಟ್ ಬಿ ರಿಕವರ್ಡ್. ಹೌದಾ, ಇದನ್ನ ಏನ್ ಮಾಡ್ಬೇಕ್ರಿ, ಅಕೌಂಟಿಂಗ್ P&L ಅಕೌಂಟಿಗೆ ನಾವು ಡೆಬಿಟ್ ಮಾಡ್ಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಇದನ್ನ ಡೆಟಾರ್ಸ್ ಅಲ್ಲಿಂದ ಲೆಸ್ ಮಾಡ್ಬೇಕು. ಅದೇ ತರ ರಿಸರ್ವ್ ಫಾರ್ ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್, ಇದನ್ನ ಏನ್ ಮಾಡ್ಬೇಕು ನಾವು ಕ್ರೆಡಿಟ್ ಸೈಡ್ ಆಫ್ P&L ಅಕೌಂಟ್ ಅಲ್ಲಿ ತಗೋಬೇಕು, ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸನ್ರಿ ಕ್ರೆಡಿಟರ್ಸ್ ವಿಲ್ ಬಿ ಶೋನ್ ಆಫ್ಟರ್ ಡಿಡಕ್ಟಿಂಗ್ ದ ರಿಸರ್ವ್ ಫಾರ್ ಡಿಸ್ಕೌಂಟ್. ಇದನ್ನ ಲೆಸ್ ಮಾಡಬೇಕು. ದೆನ್ the fund accounting treatment, ಇದನ್ನ ಡೆಬಿಟ್ ಸೈಡ್ ಆಫ್ P&L ಅಕೌಂಟ್, liability side of balance sheet. Then the pre-sample to customers, credit side of trading account, debit side of P&L account, management commission if they have given, and then the debit side of P&L account and liability side of the balance sheet account ನಾವಿಲ್ಲಿ ನಾವು ಕಂಪಲ್ಸರಿ ಇದನ್ನ ನಾವು ತಗೋಬೇಕು. Then next ಇದು ನೋಡ್ರಿ ಒಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇದೆ ರಿಗಾರ್ಡಿಂಗ್ ದ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಅನ್ನ ನಾವು ಹ್ಯಾಂಗ್ ತಗೋಬೇಕು ಅಂತಂದ್ರೆ ಇದು ಕೆಳಗೆ ನೋಡಿಕೊಟ್ಟಿದ್ದೀನಿ. If old RDD is more than the total of old bad debts, new bad debts and the new RDD, then it is shown on the credit side of P&L account so as to avoid a negative figure on the debit side of P&L account ಅನ್ನಲ್ಲಿ ಹೇಳ್ತಾರೆ. ಅಂದ್ರೆ ಇದನ್ನ ಹೆಂಗ್ ತಗೋಬೇಕು ಅಂದ್ರೆ two bad debts, add new RDD, add new bad debts and less old RDD. Okay, ಇದೇ ತರ by old RDD, less old bad debts, less new
ಬ್ಯಾಡ್ ಡೆಟ್ಸ್ ಲೆಸ್ ನ್ಯೂ RDD. ಈ ತರ ನಾವು P&L ಅಕೌಂಟ್ ಅಲ್ಲಿ ಎಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೇಲೆ ಕೆಳಗೆ ಹೊಸದು ಹಳೆದು ಎಲ್ಲ ಕೊಟ್ಟಿದ್ರೆ ಈ ತರ ನಾವು ಇದನ್ನ ಅಡ್ಜಸ್ಟ್ಮೆಂಟ್ ತೋರಿಸ್ಬೇಕು. ದೆನ್ ನಿಮ್ಗೆ ನಾ ಇಷ್ಟು ಏನು ಎಕ್ಸ್ಪ್ಲೇನ್ ಮಾಡಿದೀನಿ ಅದನ್ನ ಎಲ್ಲ ನಾವು ಒಂದೇ ಚಾರ್ಟ್ ಅಲ್ಲಿ ನಾವು ಇಲ್ಲಿ ನೋಡಬಹುದು. ಓಕೆ, ಇಷ್ಟೊತ್ತನ ಎಕ್ಸ್ಪ್ಲೇನ್ ಮಾಡಿದೀನಿ that we can understand in a single chat. Okay, ಇಲ್ಲಿ ನೋಡ್ರಿ, outstanding expenses added to that particular expenses on the debit side of trading on P&L account and the balance sheet liability side. Prepaid expenses, balance sheet asset side, deduct from that particular expenses on the debit side of trading and P&L account. Okay, income received in advance, that is pre-received income, deducted from the particular income on credit side of P&L account, balance sheet liability side. Income received in receivable, that is balance sheet asset side, add particular income on the credit side of P&L account. Bad debts show to the debit side of P&L account, deduct from sundry debtors from balance sheet. Provision for doubtful debts, reserve for doubtful debts, new RDD if they have given, then show to the debit side of P&L account and added to the old bad debts, deduct from sundry debtors in balance sheet. Reserve for discount on debtors, show to the debit side of P&L account and deduct from sundry debtors from balance sheet. So for discount on creditors, deduct from sundry creditors in balance sheet liability side, show to the credit side of P&L account. Okay. Depreciation, it should be shown to the debit side of P&L account and deduct from the particular assets in the balance sheet. Interest on capital, we have to show to the debit side of P&L account and that is partner's capital, current account, credit side or add to the capital. Interest on drawings, what we have to do, that is show to the debit side of the P&L account, show to the credit side of P&L account, how they are given, debit or credit basis. Interest on loan taken, this is also, that is debit side of the P&L account, add to the loan taken in the balance sheet liability side. Interest on investment and loan given, balance sheet asset side, shown to the credit side of P&L account. Insured goods destroyed by the fire accident, balance sheet side, asset side, and the trading account credit side. Okay. Uninsured goods, P&L account debit side, shown to the credit side of trading account. Then the goods stolen, P&L account debit side, shown to the credit side of trading account. Goods distributed as paid some person, P&L account debit side and shown to the credit side of trading account. This one, the whole adjustments we have given. And the next will be the goods withdrawn by the partners, that is the drawings. Partners capital account, show to the credit side of trading account, deduct from the purchases. Okay. Unrecorded purchases, unrecorded sales, capital expenditure, revenue expenditure, bill receivable dishonored, bill receivable payable dishonored, deferred payments, revenue receipts, etc. The various adjustments we have, whatever. This may be this given for you, that is to understand the depth of the information regarding the accounts. For the final accounts of the previous sole trading concerns, whatever we have discussed till now, that much is enough. Okay, thank you. If you are like my today's class, please subscribe my channel. Thank you.